ಗುರುಜಿ, ವೇರ್ ಆರ್ ವಿ ಗೋಯಿಂಗ್? ಗೋ ಪೂಜೆನಪ್ಪ. ಕೌ? ಗೋ ಗೋ. ಈ ಪೂಜೆ ಮಾಡಿಸ್ತಿರೋದೇ ಅವನ್ ಬದಲಾಗ್ಲಿ ಅಂತ. ನಿರ್ವಿಘ್ನವಾಗಿ ನೆರವೇರೋ ಹಂಗೆ ಮಾಡಪ್ಪ. ಕೌಸಲ್ಯ, ಗೋಪೂಜೆಗೆ ಹೋದವರು ಇನ್ನೇನು ಬಂದ್ಬಿಡ್ತಾರೆ. ಗಜಮಾಲೆಗೆ ಏನು ಮಾಡೋದು? ಆಹಾ, ಪೂಜೆಗೇನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅಂತ ಯೋಚಿಸ್ತಾ ಇದ್ದೆ. ಸದ್ಯ ಕರೆಕ್ಟ್ ಟೈಮಲ್ಲಿ ಈ ಗಜಮಾಲೆ ಅನ್ನೋ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಇನ್ನು ಪೂಜೆ ಇನ್ಕಂಪ್ಲೀಟ್. ಭಾವ ನನಗೇನೆ ಅನ್ನೋದು ಗ್ಯಾರಂಟಿ. ಮೇಡಮ್, ಗಜಮಾಲೆ. ಆರ್ಡರ್ ಡೆಲಿವರಿ ಮಾಡುವಾಗ ಎಲ್ಲ ಸರಿಯಾಗಿದೆಯಲ್ವೋ ಅಂತ ನೋಡ್ಕೊಂಡು ಕ್ರಾಸ್ ಚೆಕ್ ಮಾಡಬೇಕು ತಾನೇ. ಇಂಪಾರ್ಟೆಂಟ್ ಆಗಿ ಗಜಮಾಲನೆ ಬಂದಿಲ್ಲ ಅಂತ ಎಷ್ಟು ಟೆನ್ಷನ್ ಆಗಿ ಹೋಗಿತ್ತು ಗೊತ್ತಾ? ದಯವಿಟ್ಟು ಕ್ಷಮಿಸಿ ಮೇಡಮ್, ಯಾವತ್ತೂ ಈ ಥರ ಆಗಿರಲಿಲ್ಲ. ಇವತ್ತು ಮಿಸ್ ಆಗೋಯ್ತು. ನಂದಿನಿ ಕಾಲ್ ಮಾಡಿ ಅರ್ಜೆಂಟಾಗಿ ಹೊರಟು ಬಾ ಅಂತ ಹೇಳಿದ್ಲು, ಅದಕ್ಕೆ ಬಂದೆ. ಪೂಜೆ ಇನ್ನೂ ಶುರು ಆಗಿಲ್ಲ ಅಲ್ವಾ? ಅನ್ಫಾರ್ಚುನೇಟ್ಲಿ ಇನ್ನೂ ಮುಗ್ದಿಲ್ಲ. ವೆರಿ ವೆರಿ ಸಾರಿ, ನಮ್ಮಿಂದ ತಪ್ಪಾಗೋಯ್ತು. ತಪ್ಪು ನಿಂದಲ್ಲಮ್ಮ, ಎಲ್ಲ ಭಗವಂತನ ಲೀಲೆ. ಮಹಾಲಕ್ಷ್ಮಿ ಕೈಯಿಂದನೇ ಗಜಮಾಲೆ ಬರಬೇಕು ಅಂತ ದೇವ್ರ ಪ್ರೇರಣೆ ಇತ್ತು ಅನ್ಸುತ್ತೆ. ಸರಿ ಮೇಡಮ್, ನಾನಿನ್ನು ಹೊರಡ್ತೀನಿ. ಅಯ್ಯೋ ಇರಮ್ಮ ರಾಧಾ, ಪೂಜೆಗೆ ಬಂದು ಹೋಗೋ ಮಾತಾಡ್ತೀಯಲ್ಲಮ್ಮ. ಪೂಜೆ ಮುಗಿಸ್ಕೊಂಡೇ ಹೋಗ್ಬೇಕು. ಗೋಪೂಜೆಗಂತ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ಗಜಮಾಲೆ ಬಂತ ಅಮ್ಮ? ನೀವು ಹೇಳ್ದ ಹಾಗೆ ನಮ್ಮ ಸಂಕಲ್ಪಕ್ಕೆ ಆ ದೇವರು ಫಲ ಕೊಟ್ಬಿಟ್ಟ ಅರ್ಚಕ್ರೆ. ಹಾಗಾದ್ರೆ ಈಗ ಹೋಮ ಶುರು ಮಾಡ್ತೀನಿ. ಹಾ, ನಾನು ಮಂತ್ರ ಹೇಳ್ತಾ ಹೋದ ಹಾಗೆ ನೀನು ಹೋಮಕ್ಕೆ ಆಹುತಿಯನ್ನು ಅರ್ಪಿಸ್ಬೇಕಪ್ಪ. ಮಂತ್ರದಲ್ಲಿ ನಿಮ್ಮ ಹೆಸರಿದ್ಯಾ? ಯಾಕಪ್ಪ? ಇದ್ದಿದ್ರೆ ಆಹುತಿ ಬಿಡಿ, ಶುರು ಮಾಡಿ.
ಸ್ವಾಹ ಇದನ್ನ ಮಮ. ಈಗ ಪೂರ್ಣಾಹುತಿ ಆಗುತ್ತೆ, ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಈಗ ಗಜಮಾಲೆ ಅರ್ಪಿಸಪ್ಪ. ಕೊಡಮ್ಮ. ಹಾಕಿ ಹಾಕಿ. ಗುರು ಜಿ ಆಯ್ತಾ? ದೇವರಿಗೆ ಮಂಗಳಾರತಿ ಮಾಡ್ಬೇಕಿರಪ್ಪ. ದೇವ್ರಿಗೆ ಆರತಿ ಮಾಡಪ್ಪ. ಸಾರಿ. ಅವನಿಗೆ ಮಂಗಳಾರತಿ ಮಾಡಕ್ಕೆ ಸಹಾಯ ಮಾಡಮ್ಮ. ಅಪ್ಪು ವಾಟ್ ದ ಸ್ಮೋಕ್ ಯಾ? ಎಕ್ಸಾಸ್ಟ್ ಫ್ಯಾನ್ ಹಾಕ್ಸು ಅಪ್ಪು. ಅಪ್ಪು ಎಲ್ಲಿದ್ಯಾ ಅಪ್ಪು? ಮುಗೀತಾ? ಆಯ್ತಾಯ್ತು, ಕೂತ್ಕೊಳ್ಳಪ್ಪ. ರಾಜಾದಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ. ಆಯ್ತಾ ಅಪ್ಪು? ಓಕೆ ಬಾಯ್. ಎಲ್ರಿಗೂ ಥ್ಯಾಂಕ್ಸ್. ಸರಿ ಅಮ್ಮ, ನಾನಿನ್ನು ಹೊರಡ್ತೀನಿ. ಇರಮ್ಮ ಒಂದು ನಿಮಿಷ. ಆನಂದ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಂಗಿದ್ ಬೇಡ. ಯಾಕಮ್ಮ ಹಾಗೆ ಹೇಳ್ತೀಯಾ? ನಿನ್ ಕೆಲಸ ನೋಡಿ ಖುಷಿಯಾಗಿ ಕೊಡ್ತಾ ಇರೋದು. ತಗೋಮ್ಮ. ನಮಗೆ ಸೇರ್ಬೇಕಾಗಿರೋದು ಸೇರಿದೆ. ನಾನಿದನ್ನ ದೇವ್ರ ಕೆಲಸ ಅಂತ ಪ್ರೀತಿಯಿಂದ ಮಾಡಿದ್ದೀನಿ. ನಾವಿದನ್ನ ಉಳಿಸ್ಕೊಂಡ್ರೆ ನಮ್ಮೇಲೆ ಋಣ ಉಳಿಯುತ್ತಮ್ಮ. ಪ್ರೀತಿ ಮತ್ತೆ ವಿಶ್ವಾಸದ ಲೆಕ್ಕ ಯಾವತ್ತೂ ಚುಕ್ತ ಆಗಬಾರ್ದು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ ಮೇಡಮ್. ವಯಸ್ಸಲ್ಲಿ ಚಿಕ್ಕೋಳಾದ್ರೂ ಸಂಸ್ಕಾರ ಜ್ಞಾನದಲ್ಲಿ ದೊಡ್ಡೋಳು ಕಣಮ್ಮ ನೀನು. ಮೇಡಮ್
ಅಯ್ಯೋ ಓ ಮೈ ಗಾಡ್ ಸಿ ಮೈ ಪಾರ್ಟ್ ಯಾಕೆ ಹಿಂಗಾಗ್ತಾ ಇದೆ ಭಾವ ಅಮ್ಮ ಟಂಟಡಾಯ್. ಈಗ ಇದನ್ನ ಯಾಕೆ ತಂದೆ ಮೊದಲೇ ಹೊಟ್ಟೆ ನೋವು ಅಯ್ಯೋ ಭಾವ, ಅದು ಹೊಟ್ಟೆ ನೋವಲ್ಲ, ಹೊಟ್ಟೆ ಹಸಿವು. ಜಾಸ್ತಿ ಹಸಿವಾಗಿರೋದ್ರಿಂದಾನೆ ನಿನ್ಗೀಗಾಗಿರೋದು. ಈ ಪಿಜ್ಜಾ ತಿಂದು ಎಲ್ಲ ಸರಿ ಹೋಗುತ್ತೆ. ಟೇಸ್ಟ್ ಕೂಡ ಸಕ್ಕತ್ತಾಗಿದೆ. ಮತ್ತೆ ಗುರೂಜಿ ಉಪವಾಸ ದ್ರವಹಾರ ಅಂತಿದ್ರು. ಆ ದ್ರವಹಾರ ಎಲ್ಲಿ ಸಿಗುತ್ತೆ? ಆನ್ಲೈನ್ ಆರ್ಡರ್ ಮಾಡ್ಬೋದಾ? ಅಯ್ಯೋ ಪೆದ್ದು ಭಾವ, ದ್ರವಾಹಾರ ಅಂದ್ರೆ ಲಿಕ್ವಿಡ್ ಫುಡ್ ಅಷ್ಟೇ. ಲಿಕ್ವಿಡಾ ಅಂದ್ರೆ ಡ್ರಿಂಕ್ಸು ತಗೋಬೋದಾ? ವೈ ನಾಟ್, ನಾನು ಅರೇಂಜ್ ಮಾಡ್ಲಾ? ಅಯ್ಯೋ ಅಯ್ಯೋ ನಿಶಾ. ಹಾ ನಿಶಾ. ಹಾಯ್ ಡಿಯರ್, ವೆರ್ ಆರ್ ಯು? ನಾನು ನಿಮ್ಮನ್ನ ಈಗಲೇ ಮೀಟ್ ಮಾಡಬೇಕು. ಈಗ್ಲಾ? ಮನೇಲಿದ್ದೀನಿ ನಾನು. ನಿಮಗೋಸ್ಕರ ಸ್ಪೆಷಲ್ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ನೀವ್ ನೋಡಿದ್ರೆ ಮನೇಲಿದ್ದೀನಿ ಅಂತಿದ್ದೀರಾ? ವಾಟ್ ಪಾರ್ಟಿನಾ? ವಾಟ್ ದ ಟೈಮಿಂಗ್? ಐ ಆಮ್ ಕಮಿಂಗ್. ಐ ವಿಲ್ ಬಿ ವೇಟಿಂಗ್. ಲೊಕೇಶನ್ ಕಳ್ಸು. ವೇರ್ಸ್ ದ ಜಾಕೆಟ್? ಭಾವ ಭಾವ, ನನ್ನ ಪ್ಲಾನ್ ಹಾಳು ಮಾಡಕ್ಕೆ ಯಾರಾದ್ರೂ ಒಬ್ಬಿರ್ತಾರೆ. ನಿನ್ ಕೆಲ್ಸ ಹೋಗಿದ್ ಕೇಳಿ ತುಂಬಾ ಬೇಜಾರಾಯ್ತು ಕಣೆ. ಆದ್ರೂ ಅವ್ರು ನಿನ್ಗೆ ಅಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು. ಅದೆಲ್ಲ ನಾನು ನೋಡ್ಕೋತೀನಿ. ನಾನು ಹೇಳಿದ್ ಬಂತ? ಮೊದ್ಲೋಗ ಅದನ್ನ ನೋಡಿ. ಓಕೆ. ನನಗೆ ಹೊಡಿತೀರಲ್ಲ, ನಿಮ್ ಮಗನ್ ವೀಕ್ನೆಸ್ ನನ್ನ ಸ್ಟ್ರೆಂತ್ ಮಾಡ್ಕೊಂಡು ನಿಮ್ಮನ್ನೆಲ್ಲ ಸರಿಯಾಗಿ ಟ್ರ್ಯಾಪ್ ಮಾಡ್ತೀನಿ. ಎಲ್ಲಿಂದ ನನ್ನ ಓಡಿಸಿದ್ರೋ ಅಲ್ಲಿಗೆ ರಾಣಿಯಾಗಿ ಬರ್ತೀನಿ. ಹೇ ನಿಶಾ, ಏನೇ ಇದು? ಯಾವತ್ತೂ ಇಲ್ದೇ ಇರೋದು ಇವತ್ತು ಇಷ್ಟೊಂದು ಹೈ ಡೋಸೇಜ್. ಶಟ್ ಅಪ್. ಕೊಟ್ಟೆ ತಾನೆ, ಜಸ್ಟ್ ಗೆಟ್ ಲಾಸ್ಟ್. ಕ್ರಿಶ್, ನಿನ್ನ ಕೆಡ್ಡ ತೋಡಾಯ್ತು. ಒಂದ್ ಸಲ ಬಿದ್ರೆ ಪರ್ಮನೆಂಟ್ ಆಗಿ ಹೇಳೋ ಮಾತೇ ಇಲ್ಲ. ರಾಧಾ, ಈ ರೆಸಾರ್ಟಲ್ಲಿ ನಡೆಯೋ ಎಲ್ಲ ಇವೆಂಟ್ಗಳ ಆರ್ಡರ್ ನಮಗೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಾವು ಮಾಡಿರೋ ಇವೆಂಟಿಗೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಮೊದಲು ಅದನ್ನು ಮಾಡ್ಕೊಂಡು ಹೋಗೋಣ. ಅತಿಯಾದ ಆಸೆ ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕೇ ಸಿಗುತ್ತೆ. ನೀವು ಒಂದೊಂದು ಸರ್ತಿ ಪಕ್ಕಾ ಫಿಲಾಸಫರ್ ಆಗೋಗ್ತೀಯ ಕಣೆ. ನಾನು ಹೇಳಿದ್ರೆ ನಮ್ಮ ಬಿಸ್ನೆಸ್ ದೃಷ್ಟಿಯಿಂದ. ಆಯ್ತಮ್ಮ, ಎಲ್ಲ ಆರ್ಡರ್ಸ್ ನಮಗೆ ಸಿಗ್ಲಿ, ಸಮಾಧಾನನಾ? ನನ್ನ ಮುದ್ದು ರಾಧಾ. ನಂದಿನಿ, ಹುಡುಗಿರ ಅರೇಂಜ್ ಮಾಡಿರೋ ಪಾರ್ಟಿ ಅಂದ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತಾನೆ. ಇವತ್ತಿಷ್ಟೊತ್ತಾದ್ರೂ ಬಂದಿಲ್ವಲ್ಲ? Where's the Nisha? Enjoy! Baby, here I come! ಕ್ರಿಶ್! Hey, Nisha! ಸಾರಿ, ವಾಟ್ ದ ಸಾರಿಯಾ? ಪಾರ್ಟಿ ಅಂದೆ? ಸರ್ಪ್ರೈಸ್ ಪಾರ್ಟಿ, ಸರ್ಪ್ರೈಸ್ ಲುಕ್. ನನಗೆ ಸರ್ಪ್ರೈಸಸ್ ಅಂದ್ರೆ ತುಂಬಾ ಇಷ್ಟ. ಕಮ್, ಲೆಟ್ಸ್ ಗೋ. ಹೇ, ಆ ಕಡೆ ಅಲ್ಲ, ದಿಸ್ ಸೈಡ್. ಆ ಕಡೆನಾ? ಓಕೆ, ಲೆಟ್ಸ್ ಸ್ಟಾರ್ಟ್ ದ ಪಾರ್ಟಿ. ಕಮ್ ಆನ್. ವಾವ್, ನೈಸ್.
ಸೂಪರ್ಬ್ ಆಗಿದೆ, ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಿಶಾ. ನೀನ್ ಪಾರ್ಟಿ ಅಂದಾಗ ಎಲ್ಲೋ ನಾರ್ಮಲ್ ಪಾರ್ಟಿ ಅನ್ಕೊಂಡಿದ್ದೆ, ಇದು ನೋಡಿದ್ರೆ ರೊಮ್ಯಾಂಟಿಕ್ ಪಾರ್ಟಿ ಆಗೋಗಿದೆ. ನಿಮ್ಮಷ್ಟು ರೊಮ್ಯಾಂಟಿಕ್ ಏನೂ ಇಲ್ಲ ಬಿಡಿ. ಏಯ್ ಥ್ಯಾಂಕ್ಸ್. ಶಲಾಯ್? ಆಫ್ ಕೋರ್ಸ್, ಫಸ್ಟ್ ಬಂದ್ರೆ ಕೆಲಸ ಮುಗಿಸೋಣ. ನೋಡು, ಇದು ನಿಮಗ್ ಮಾತ್ರ ಸ್ಪೆಷಲ್ ಆಗಿ. ಏಯ್, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ನೀನ್ ಡಯಟ್ ಮಾಡ್ತಿದ್ಯಾ ಅಲ್ಲ? ಹಾ. ಹುಡುಗಿರ್ ಬಗ್ಗೆ ನನಗೆ ಗೊತ್ತಿಲ್ವಾ? ನೀನು ನಿನ್ ಡಯಟ್ ಫಾಲೋ ಮಾಡು, ನಾನು ನನ್ನ ಡಯಟ್ ಫಾಲೋ ಮಾಡ್ತೀನಿ. ಚಿಯರ್ಸ್. ಒಂದ್ ಸಿಪ್ಗೆ ಇಷ್ಟೊಂದು ಕಿಕ್ಕ? ವಾಟ್ ದ ಕೇಕ್, ನೈಸ್. ರಿಪೀಟ್. ನೈಸ್. ಸರ್, ಇನ್ನು ಎಷ್ಟೊತ್ತಾಗತ್ತೆ? ಇನ್ನು 1 hour ಆಗುತ್ತೆ ಮ್ಯಾಮ್. ಸರ್, ನಾವಿಲ್ಲೇ ವಾಕ್ ಮಾಡ್ತಾ ಇರ್ತೀವಿ. Repeat. Nice party, Nisha. Super. Neenu super. Drinks super. Nisha, repeat. Nice. Repeat. Hey. Woo, woo, woo. Mwah. I'm steady, ಪಕ್ಕಾ ಸ್ಟಡಿ. ಈ ತರ ಪಾರ್ಟಿ ನಾನು ಎಂಜಾಯ್ ಮಾಡಿರ್ಲಿಲ್ಲ. ಹೇ, ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ ನೋಡು, ಒಂದು ಫೋಟೋ ತಗೊಳ್ಳೋಣ.